ಮಹಾಭಾರತದಲ್ಲಿ ಕರ್ಣನು ದಾನಶೂರನಾಗಿ ಪ್ರಸಿದ್ಧನಾಗಿದ್ದ. ಅವನು ಕುಂತೀದೇವಿಯ ಪುತ್ರನಾಗಿದ್ದರೂ ರಾಧೆ ಅಧಿರಥರ ಮನೆಯಲ್ಲಿ ಬೆಳೆದನು. ಬಾಲ್ಯದಿಂದಲೇ ಅವನು ಅನೇಕ ಅವಮಾನಗಳನ್ನು ಅನುಭವಿಸಿದರೂ ತನ್ನ ಶೌರ್ಯ ಮತ್ತು ದಾನಗುಣದಿಂದ ಲೋಕಕ್ಕೆ ಮಾದರಿಯಾದನು. ಕರ್ಣನು ಪ್ರತಿದಿನ ಸೂರ್ಯೋದಯದ ಸಮಯದಲ್ಲಿ ಸೂರ್ಯನನ್ನು ಪೂಜಿಸಿ ಬಂದ ಯಾರಿಗೂ ದಾನ ಕೊಡದೆ ಹಿಂದಿರುಗಿಸುತ್ತಿರಲಿಲ್ಲ. ಅವನ ದಾನಶೀಲತೆ ಇಂದ್ರನಿಗೂ ತಿಳಿದಿತ್ತು. ಕರ್ಣನು ಯುದ್ಧದಲ್ಲಿ ಅಜೇಯನಾಗಲು ಕಾರಣವಾಗಿದ್ದವು ಅವನ ದೇಹದಲ್ಲಿದ್ದ ಸಹಜ ಕವಚ ಮತ್ತು ಕುಂಡಲಗಳು. ಅವು ಇದ್ದರೆ ಅವನನ್ನು ಯಾರೂ ಸೋಲಿಸಲು ಸಾಧ್ಯವಿರಲಿಲ್ಲ. ಇಂದ್ರನು ತನ್ನ ಮಗ ಅರ್ಜುನನ ರಕ್ಷಣೆಗಾಗಿ ಬ್ರಾಹ್ಮಣನ ವೇಷದಲ್ಲಿ ಕರ್ಣನ ಬಳಿ ಬಂದು ಭಿಕ್ಷೆ ಕೇಳಿದನು. ಕರ್ಣನು ಏನು ಬೇಕು ಎಂದು ಕೇಳಿದಾಗ ಇಂದ್ರನು ಕವಚಕುಂಡಲಗಳನ್ನು ಬೇಡಿಕೆಯಿಟ್ಟನು. ಕ್ಷಣಮಾತ್ರವೂ ಯೋಚಿಸದೆ ಕರ್ಣನು ತನ್ನ ದೇಹದಿಂದಲೇ ಅವುಗಳನ್ನು ತೆಗೆದು ಇಂದ್ರನಿಗೆ ದಾನವಾಗಿ ಕೊಟ್ಟನು. ಅದರಿಂದ ಅವನಿಗೆ ಅಪಾರ ನೋವು ಆದರೂ ದಾನ ಮಾಡುವ ಸಂತೋಷವೇ ದೊಡ್ಡದು ಎಂದು ಭಾವಿಸಿದನು. ಕರ್ಣನ ಈ ಮಹಾದಾನವನ್ನು ನೋಡಿ ಇಂದ್ರನು ಮುದಗೊಂಡು ನಿನಗೆ ಏನು ಬೇಕಾದರೂ ವರ ಕೇಳು ಎಂದನು. ಕರ್ಣನು ಶಕ್ತಿಯೆಂಬ ಶಸ್ತ್ರವನ್ನು ವರವಾಗಿ ಪಡೆದನು. ಆದರೂ ತನ್ನ ಜೀವಕ್ಕಿಂತಲೂ ದಾನಧರ್ಮವೇ ದೊಡ್ಡದು ಎಂದು ತೋರಿಸಿದ ಕರ್ಣನು ಇತಿಹಾಸದಲ್ಲಿ ದಾನಶೂರನಾಗಿ ಅಮರನಾದನು.